ಇಂಡಿ ರೈಲ್ವೆ ಸ್ಟೇಷನ್ ರಸ್ತೆಗಿರ್ತಕ್ಕಂಥ ಒಂದು ಸ್ಪಂದನ ಆಸ್ಪತ್ರೆಗೆ ನಾವು ಭೇಟಿ ನೀಡಿದೆವು. ನಮ್ಮ ಲಕ್ಷ್ಮೀಕಾಂತ್ ಮೇತ್ರಿ ಸರ್ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ನಾವು ಐಬಣ್ಣ, ನಮ್ಮ ನೆಚ್ಚಲ್ ಚೇರ್ಮನ್ ಸಿದ್ದು, ರಾಜು ಮುಳ್ಳವರು ಸಹಜವಾಗಿ ನಾವಿಲ್ಲಿ ಒಂದು ಹಾರ್ಟ್ ಚಿಕಿತ್ಸೆ ಮತ್ತು ಬಿ ಪಿ ಶುಗರ್ ನಾವು ಸ್ವಲ್ಪ ಚೆಕ್ ಮಾಡ್ಕೊಳಕ್ಕೆ ಬಂದೆವು. ಅವರು ಲಕ್ಷ್ಮೀಕಾಂತ್ ಮೇತ್ರಿ ಸಾಹೇಬ್ ಹೇಳಿದ್ರು, ಇದು ಇಡೀ ನನ್ನ ಮತಕ್ಷೇತ್ರದ ಜನರಿಗೆ, ಯಾಕಂದರೆ ಇತ್ತೀಚೆಗಾಗಿ 25 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ದಾರಿಯಲ್ಲಿ ಇವತ್ತು ಪ್ರಾಣ ಕಳ್ಕೊಳ್ತಾರೆ. ಅದು ಮುಂಚಿತವಾಗಿ ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇವತ್ತು ಯಾರೋ ನಮ್ಮ ಹಳ್ಳಿಯ ರೈತರ ಮಕ್ಕಳಾಗಲಿ ಇವತ್ತವರು ಏನಪ್ಪ ಭಾಳ ಖರ್ಚು ಬರ್ತದೆ ಚಿಕಿತ್ಸೆ ಮಾಡ್ಕೊಂಡ್ರೆ ಅದಕ್ಕೆ ತಿಳ್ಕೊಂಡು ಇವತ್ತು ಹೋಗ್ತಾ ಇಲ್ಲ. ಹೀಗಾಗಿ ಅದಕ್ಕೆ ಅವರು ನಮ್ಮ ಲಕ್ಷ್ಮೀಕಾಂತ್ ಮೇತ್ರಿ ಸಾಹೇಬರು ನಾವು ಇವತ್ತು ನಮ್ಮ ಇಂಡಿ ತಾಲೂಕು ಜನ ಯಾರೇ ಬಡವರು ಇವತ್ತು ಯಾರೇ ಬರಲಿ ಅವ್ರು ಉಚಿತವಾಗಿರ್ತಕ್ಕಂಥದನ್ನ ಏನಂದ್ರೆ ಇವತ್ತು ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಚೆಕ್ ಮಾಡ್ತಕ್ಕಂಥ ಒಂದು ಉಚಿತವಾಗಿರ್ತಕ್ಕಂಥ ನಾವು ಚಿಕಿತ್ಸೆ ಇಟ್ಟಿದ್ದೀವಿ ರೀ. ನೀವು ಯಾರಾದರೂ ಇವತ್ತು ಅಭಿಮಾನಿಗಳಾಗಲಿ ಇಂಡಿ ತಾಲೂಕು ಮತದಾರ ಬಾಂಧವರಾಗಲಿ ನೀವು ಕಳಿಸ್ಕೊಟ್ಟಿರಂದ್ರೆ ಇದು ಸದುಪಯೋಗ ತಗೋಬೇಕು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಅದರ ಪ್ರಕಾರ ನಾನು ಎಲ್ಲ ಇಂಡಿ ತಾಲೂಕಿನ ಮತದಾರ ಬಾಂಧವರಿಗಾಗಲಿ, ರೈತರ ಮಕ್ಕಳಿಗಾಗಲಿ, ಬಡವರಿಗಾಗಲಿ, ಕಾರ್ಮಿಕರ ಮಕ್ಕಳಿಗಾಗಲಿ, ವ್ಯಾಪಾರಸ್ಥರ ಮಕ್ಕಳಿಗಾಗಲಿ ನಾನು ಮತ್ತು ವಿನಂತಿಪೂರ್ವಕವಾಗಿ ನಾನು ತಿಳ್ಕೊತಿದ್ದೇನೆ. ಇದೊಂದು ಹಾರ್ಟ್ ಅಟ್ಯಾಕ್ ತಪ್ಪಿಸೋಕ್ಕಾಗಿ ಒಂದು ಪೂರ್ವ ಆ ಒಂದು ಚಿಕಿತ್ಸೆಯನ್ನು ಪಡಲಿಕ್ಕೆ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಕ್ಕೆಲ್ಲ ಇಂಡಿ ತಾಲೂಕು ಮತದಾರ ಬಾಂಧವರು ಏನು ಇಂಡಿ ರೈಲ್ವೆ ಸ್ಟೇಷನ್ ರಸ್ತೆಗಿರ್ತಕ್ಕಂಥ ಸ್ಪಂದನ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡೆದು ಸದುಪಯೋಗ ಪಡೆದುಕೊಳ್ಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ವಿನಂತಿಸುತ್ತೇನೆ.